ಕೇವಲ 11 ದಿನಕ್ಕೆ ಕಾಂತಾರ ಸಿನಿಮಾ ಯಾವ್ಯಾವ ರೆಕಾರ್ಡ್ ಮಾಡಿದೆ ಅನ್ನೋದು ಗೊತ್ತಾ? ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ರಿಲೀಸ್ಗೂ ಮುಂಚೆ ಪ್ರಮೋಷನ್ ಇಲ್ಲ, ಬಾಯ್ಕಾಟ್ ಮಾಡ್ತೀವಿ, ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದವರೇನೆ ಟಿಕೆಟ್ ಸಿಗದೇನೆ ಇವಾಗ ಪರದಾಡ್ತಾ ಇದ್ದಾರೆ. ಅಕ್ಟೋಬರ್ 2ನೇ ತಾರೀಕು ಕನ್ನಡದ ಒಂದು ಇತಿಹಾಸದ ದಿನ ಅಂತಾನೆ ನಾವು ಹೇಳಬೇಕು. ಬಿಕಾಸ್ ಕಾಂತಾರ ಚಾಪ್ಟರ್ 1 ಈ ಹಿಂದೆ ಯಾವ ಸಿನಿಮಾನು ಮಾಡಿಲ್ದೇ ಇರೋಂಥ ರೆಕಾರ್ಡ್ಸ್ ಕಾಂತಾರ ಸಿನಿಮಾ ಮಾಡಿದೆ. ಆ ರೆಕಾರ್ಡ್ಸ್ ಏನೇನು ಅನ್ನೋದು ಒಂದು ಲುಕ್ ಹಾಕೊಂಡು ಬರೋಣ ಬನ್ನಿ. ಅಂದಾಗೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿರೋರಿದ್ರೆ ಸಬ್ಸ್ಕ್ರೈಬ್ ಆಗಿ, ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫಸ್ಟ್ ವೀಕ್ ಕಲೆಕ್ಷನ್ ವರ್ಲ್ಡ್ ವೈಡ್. ಮೊದಲನೇ ವಾರ ವರ್ಲ್ಡ್ ವೈಡ್ ಕಾಂತಾರ ಸಿನಿಮಾ 509 ಕೋಟಿ 25 ಲಕ್ಷ ಹಣ ಗಳಿಸಿದೆ. ಇದು ವರ್ಲ್ಡ್ ವೈಡ್ ಕಲೆಕ್ಷನ್ಸ್. ಈ ಕಲೆಕ್ಷನ್ಸ್ನ ಅಧಿಕೃತ ಮಾಹಿತಿ ಹೊಂಬಾಳೆ ಸಂಸ್ಥೆ ಹಂಚ್ಕೊಂಡಿದ್ದಾರೆ. ಈ ವರ್ಷ ರಿಲೀಸ್ ಆಗಿರೋ ಸಿನಿಮಾಗಳು ಯಾವುದು 500 ಕೋಟಿ ದಾಟಿದೆಯೋ ಆ ಎಲ್ಲ ರೆಕಾರ್ಡ್ಸ್ನ ಒಂದೇ ವಾರದಲ್ಲಿ ಕಾಂತಾರ ಸಿನಿಮಾ ಹೊಡೆದಾಕಿದೆ. 11ನೇ ದಿನ ಅಂದರೆ ನಿನ್ನೆ ಸೋಮವಾರ 13ನೇ ತಾರೀಕು ಅಕ್ಟೋಬರ್ 2025 ಕರ್ನಾಟಕದಲ್ಲಿ ಕಾಂತಾರ ಕಲೆಕ್ಷನ್ಸ್ 191 ಕ್ರೋಸ್ ಆಗಿದೆ. ಈ ಹಿಂದೆ ಕರ್ನಾಟಕದಲ್ಲಿ ಯಾವ ಸಿನಿಮಾನೂ ಕೂಡ ಮಾಡಿಲ್ದಿರೋ ಅಂಥ ಕಲೆಕ್ಷನ್ಸ್ ಕಾಂತಾರ ಸಿನಿಮಾ 11 ದಿನಕ್ಕೆ 191 ಕೋಟಿ ಗಳಿಸಿ ಕನ್ನಡದಲ್ಲಿ ಫಸ್ಟ್ ಈ ಸಿನಿಮಾ ರೆಕಾರ್ಡ್ ಮಾಡಿದೆ. ಅದು ಕೇವಲ 11 ದಿನಕ್ಕೆ. ಕಾಂತಾರ ಸಿನಿಮಾ 11 ದಿನಕ್ಕೆ ವರ್ಲ್ಡ್ ವೈಡ್ ಎಷ್ಟು ಕಲೆಕ್ಷನ್ ಆಗಿದೆ ಗೊತ್ತಾ? 655 ಕೋಟಿ ವರ್ಲ್ಡ್ ವೈಡ್ ಕಾಂತಾರ ಸಿನಿಮಾ ಹಣ ಗಳಿಸಿದೆ. ಇವತ್ತು ಮಂಗಳವಾರ, ನಾಳೆ ಬುಧವಾರ, ಈ 2 ದಿನಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೂ ನನ್ನ ಅನಾಲಿಸಿಸ್ ಪ್ರಕಾರ 720ರಿಂದ 750 ಕೋಟಿ ಹಣ ಗಳಿಸೋ ಸಾಧ್ಯತೆಗಳಿದೆ. ಕಾಂತಾರ ಸಿನಿಮಾ ನಾರ್ತ್ ಅಮೆರಿಕಾದಲ್ಲಿ $4 ಮಿಲಿಯನ್ ಕಂಪ್ಲೀಟ್ ಮಾಡಿದೆ. ಇದು ಇನ್ನೂ ಜಾಸ್ತಿನೂ ಆಗಿದೆ. ಇದು ನಿನ್ನೆ ರಿಪೋರ್ಟು. ಇವತ್ತು ಆಲ್ಮೋಸ್ಟ್ $4.1 ಅಥವಾ $4.2 ಟೋಟಲ್ ಕಲೆಕ್ಷನ್ ಆಗಿರ್ಬೋದು. ಈ ವರ್ಷದ ಆಲ್ ಟೈಮ್ ರೆಕಾರ್ಡ್ ಲಿಸ್ಟಲ್ಲಿ ಕಾಂತಾರ ಇನ್ನೊಂದು ದಾಖಲೆ ಮಾಡಿದೆ. ಅದು ಏನಪ್ಪ ಅಂದರೆ ಬುಕ್ ಮೈ ಶೋನಲ್ಲಿ ಆನ್ಲೈನ್ ಟಿಕೆಟ್ಸ್ ಬುಕ್ ಆಗಿರೋದು ನೆನ್ನೆಗೆ 1 ಕೋಟಿ ಟಿಕೆಟ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಮೀನ್ಸ್ 10 ದಿನಕ್ಕೆ ಕಾಂತಾರ ಸಿನಿಮಾ 1 ಕೋಟಿ ಟಿಕೆಟ್ಸ್ನ ಬುಕ್ ಮೈ ಶೋನಲ್ಲಿ ಜಸ್ಟ್ ಆನ್ಲೈನ್ ಬುಕ್ಕಿಂಗ್ ಮಾಡಿ ಸೇಲ್ ಆಗಿದೆ. ಡಿಸ್ಟಿಕ್ ಆ್ಯಪಲ್ಲಿ ಎಷ್ಟು ಸೇಲ್ ಆಗಿದೆ ಅನ್ನೋದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋ ತನಕ ಕಾಯೋಣ. ಕರ್ನಾಟಕದಲ್ಲಿ ಕಾಂತಾರ 191 ಕೋಟಿ ಗಳಿಸಿದೆ. ಅದು ನಿನ್ನೆದು 11ನೇ ದಿನದ್ದು. ನಾನಿವಾಗ ಹೇಳ್ತಾ ಇರೋದು 11ನೇ ದಿನದ ಅಪ್ಡೇಟ್ಸ್, ನಿನ್ನೆ ಸೋಮವಾರದ ಅಪ್ಡೇಟ್ಸ್ ಮಾತ್ರ. ಆಂಧ್ರ ಮತ್ತು ನಿಜಾಮ್ ಮೀನ್ಸ್ ಆಂಧ್ರ ತೆಲಂಗಾಣದಲ್ಲಿ ಕಾಂತಾರ ಸಿನಿಮಾ ಬರೋಬ್ಬರಿ 90 ಕೋಟಿಗಿಂತ ಜಾಸ್ತಿ ಹಣ ಗಳಿಸಿದೆ. ಆಲ್ಮೋಸ್ಟ್ 90. ಈ ವೀಕೆಂಡ್ ಬರೋಷ್ಟರಲ್ಲಿ 110-120 ಕ್ರೋರ್ಸ್ ಆದ್ರೂ ಆಶ್ಚರ್ಯ ಪಡಬೇಕಾಗೇನಿಲ್ಲ, ಹಾಗೆ ಆಗುತ್ತೆ. ತಮಿಳ್ನಾಡಲ್ಲಿ ಬೆರಳೆಣಿಕೆಯಷ್ಟು ಇಂಟರ್ವ್ಯೂ ಕೊಟ್ಟು ಅಲ್ಲೇನೋ ಅಷ್ಟು ಪ್ರಮೋಷನ್ ಮಾಡಲಿಲ್ಲ. ಬಟ್ ತಮಿಳ್ನಾಡಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ 50 ಕೋಟಿ ಹಣ ಗಳಿಸಿದೆ. ನೋಡೋಣ, ಈ ವೀಕೆಂಡಲ್ಲಿ ಬರೋಬ್ಬರಿ 60ರಿಂದ 65 ಕೋಟಿ ಆಗ್ಬೋದು. ಬಿಕಾಸ್ 5ರಿಂದ 6 ಸಿನಿಮಾಗಳು ದೀಪಾವಳಿಗೆ ರಿಲೀಸ್ ಆಗ್ತಾ ಇದೆ. ನಮ್ಮಲ್ಲಿ ಎಲ್ಲರಪ್ಪ ದೀಪಾವಳಿ ಬಂತು, ಯಾವ ಸಿನಿಮಾನೂ ಬರಲಿಲ್ಲ. ಸ್ವಲ್ಪ ನೋಡಿ, ಹಬ್ಬಗಳಲ್ಲಿ ಜನ ಫ್ರೀ ಇರ್ತಾರೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ. ಕೇರಳ ಕಲೆಕ್ಷನ್ಸ್ ವಿಚಾರಕ್ಕೆ ಬರಕ್ಕೆ ಹೋದರೆ 11 ದಿನಕ್ಕೆ 40ರಿಂದ 45 ಕೋಟಿ, ಆಲ್ಮೋಸ್ಟ್ ಒಂದು 48 ಕೋಟಿಯಷ್ಟು ಹಣ ಗಳಿಸಿದೆ. ಕೇರಳ ಮತ್ತು ತಮಿಳ್ನಾಡಲ್ಲಿ ಕಾಂತಾರ ಸಿನಿಮಾ 1-2 ಕೋಟಿ ವೇರಿಯೇಷನ್ಸ್ ಆಗ್ಬೋದು. ಬಟ್ ಕಲೆಕ್ಷನ್ಸ್ ಎರಡೂ ಸಮವಾಗೇ ಇದೆ. ಇನ್ನು ನಾರ್ತ್ ಇಂಡಿಯಾ ವಿಚಾರಕ್ಕೆ ಬರಕ್ಕೆ ಹೋದರೆ 170-180 ಕ್ರೋರ್ಸ್ ಕಲೆಕ್ಟ್ ಆಗಿದೆ. ಇನ್ನು ಓವರ್ಸೀಸಲ್ಲಿ ಆಲ್ಮೋಸ್ಟ್ 100 ಕ್ರೋರ್ಸ್ ಟಚ್ ಆಗಿದೆ. ಸಿನಿಮಾ ತಂಡದವರು ಕಾಂತಾರ ಸಿನಿಮಾ 7 ಲ್ಯಾಂಗ್ವೇಜು 10 ಲ್ಯಾಂಗ್ವೇಜು ಅಂತ ಹೇಳಿದರು. ಬಟ್ ಇವಾಗ ಸಿನಿಮಾ ರಿಲೀಸ್ ಆಗಿರೋದೇ 5 ಲ್ಯಾಂಗ್ವೇಜಲ್ಲಿ. 5 ಲ್ಯಾಂಗ್ವೇಜಲ್ಲೇ ಜನ ನೋಡ್ತಾ ಇದ್ದಾರೆ. ಎಷ್ಟೊಂದು ಕಡೆ ಕರ್ನಾಟಕ ಅಲ್ಲದೆ ಕರ್ನಾಟಕ ಬಿಟ್ಟು ಬೇರೆ ಎಲ್ಲ ಕಡೆನೂ ಕಾಂತಾರ ಕನ್ನಡ ವರ್ಷನ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸಿನಿಮಾ ಸಕ್ಸಸ್ ರಿಪೋರ್ಟ್ ಬಂದಿದ್ದ ತಕ್ಷಣ ಇಡೀ ಎಂಟೈರ್ ಟೀಮ್ ಏನಿದ್ದಾರೆ, ಕ್ರೂ ಮೆಂಬರ್ಸ್ ಅಥವಾ ಆರ್ಟಿಸ್ಟ್, ಅವರು ಪ್ರಮೋಷನ್ಗೆ ಹೋಗಿದ್ದು ನಾರ್ತ್ ಇಂಡಿಯಾಗೆ. ಬಿಕಾಸ್ ನಾರ್ತ್ ಇಂಡಿಯಾ ಏನಾದರೂ ಕ್ಯಾಪ್ಚರ್ ಮಾಡಿದ್ರೆ, ನಾರ್ತ್ ಇಂಡಿಯಾದಲ್ಲಿ ಕಲೆಕ್ಷನ್ಸ್ ರಿಪೋರ್ಟ್ ಸಖತ್ತಾಗಿ ಬಂದರೆ ಏನಿಲ್ಲ ಅಂದರೂ ಕಾಂತಾರ ಸಿನಿಮಾ 400ರಿಂದ 500 ಕೋಟಿ ನಾರ್ತ್ ಇಂಡಿಯಾದಲ್ಲೇ ಗಳಿಸ್ಬೋದಾಗಿತ್ತು. ಬಿಫೋರ್ ರಿಲೀಸ್ ಅಷ್ಟು ಪ್ರಮೋಷನ್ ಮಾಡಲಿಲ್ಲ. ಆಫ್ಟರ್ ರಿಲೀಸ್ ಅವ್ರು ಮಾಡ್ತಿರೋ ಪ್ರಮೋಷನ್ ನೋಡಿದ್ರೆ ಸಾಕು ಗುರು, ಇನ್ನೆಷ್ಟು ಮಾಡ್ತೀರಾ ಅನ್ನಿಸ್ತಾ ಇದೆ. ರೀಸೆಂಟಾಗಿ ಅಮಿತಾಬ್ ಬಚ್ಚನ್ ಅವರು ನಡೆಸ್ಕೊಡೋ ಅಂತ ಕರೋಡ್ಪತಿ ಶೋಗೆ ರಿಷಬ್ ಶೆಟ್ಟಿ ಅವರು ಬಂದಿದ್ದಾರೆ. ಶುಕ್ರವಾರ ಟೆಲಿಕಾಸ್ಟ್ ಆಗುತ್ತೆ. ಆ ಶೋಲಿ ಕಾಂತಾರ ಬಗ್ಗೆ ಮಾತಾಡ್ತಾರೆ, ಕಾಂತಾರ ಟ್ರೈಲರ್ ಪ್ಲೇ ಮಾಡ್ತಾರೆ, ಕಾಂತಾರ ಸಕ್ಸಸ್ ಬಗ್ಗೆ ಮಾತಾಡ್ತಾರೆ, ಕಾಂತಾರ ಹಿಂದೆ ಏನೇನು ಕತೆಗಳಾಗಿತ್ತು ಅನ್ನೋದು ಮಾತಾಡ್ತಾರೆ. ಸೊ ಅಲ್ಲಿರುವಂಥ ಒಂದಷ್ಟು ಆಡಿಯನ್ಸು ಮತ್ತೆ ಥಿಯೇಟ್ರ್ ಅಥವಾ ಮಲ್ಟಿಪ್ಲೆಕ್ಸ್ಗೆ ಬಂದು ಸಿನಿಮಾ ನೋಡ್ತಾರೆ. ನೆಕ್ಸ್ಟ್ ವೀಕ್ ಕಲೆಕ್ಷನ್ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಇದ್ರ ಜೊತೆಗೆ ರೀಸೆಂಟಾಗಿ ಝೀ ಕುಟುಂಬ ಅವಾರ್ಡ್ಸ್ ನಡೀತಾ ಇದೆ, ಶುಕ್ರವಾರ, ಶನಿವಾರ, ಭಾನುವಾರ. ಅದರಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರು ಬಂದಿದ್ದಾರೆ. ಅಲ್ಲೂ ಕೂಡ ಕಾಂತಾರ ಬಗ್ಗೆ ಪ್ರಮೋಟ್ ಮಾಡಿದ್ದಾರೆ. ಬಿಕಾಸ್ ಎಂಟೈರ್ ಟಿವಿ ರೈಟ್ಸ್ ಮತ್ತು ಸೌತ್ ಇಂಡಿಯಾ OTT ರೈಟ್ಸ್ ಸೇಲ್ ಆಗಿರೋದು ಝೆಡ್ ಕನ್ನಡ ಅಥವಾ ಝೆಡ್
ಸಾಧಕರನ್ನ ಒಂದು ಸೀಟ್ ಮೇಲೆ ಕೂರಿಸಿ ಅವ್ರ ಕತೆಗಳನ್ನ ಕೇಳೋವಂಥ ರಿಯಾಲಿಟಿ ಶೋ ವೀಕೆಂಡ್ ವಿತ್ ರಮೇಶ್ ಸೀಸನ್ 6ನ ಮೊದಲನೇ ಅಭ್ಯರ್ಥಿ ಯಾರಪ್ಪ ಅಂದ್ರೆ ಅದು ರಿಷಬ್ ಶೆಟ್ಟಿ ಅವರು. ಅದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆ. ವಾಟರ್ ಕ್ಯಾನ್ ಸೇಲ್ ಮಾಡ್ತಾ ಇದ್ದಂತ ವ್ಯಕ್ತಿ ಈ ವರ್ಷದ ಹೈಯೆಸ್ಟ್ ಕಲೆಕ್ಷನ್ ಸಿನಿಮಾ ನೀಡಿದ್ದಾರೆ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಳು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.